ದೆಹಲಿಯಲ್ಲಿ ಸಿಎಂ ಯಾರಾಗ್ತಾರೆ, ಯಾರ ಪಾಲಾಗುತ್ತೆ ದೆಹಲಿ ಗದ್ದುಗೆ ಅನ್ನೋ ಚರ್ಚೆ ನಡೀತಾನೆ ಇತ್ತು. ಆದರೆ ಸಿಎಂ ಆಯ್ಕೆ ಸರ್ಕಸ್ಗೆ ನಾಳೆ ತೆರೆ ಬೀಳೋ ಸಾಧ್ಯತೆ ಇದೆ. ಶಾಸಕಾಂಗ ಸಭೆಯ ಬಳಿಕ ಮುಖ್ಯಮಂತ್ರಿ ಯಾರಾಗಲಿದ್ದಾರೆ ಅನ್ನೋ ಕುತೂಹಲಕ್ಕೆ ತೆರೆ ಬೀಳಲಿದೆ. ದೆಹಲಿ ಸಿಎಂ ಆಯ್ಕೆ ಕಸರತ್ತಿಗೆ ನಾಳೆ ಬ್ರೇಕ್. ಶಾಸಕಾಂಗ ಸಭೆಯ ಬಳಿಕ ಆಯ್ಕೆ ಫೈನಲ್. ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ಕಂಡು 8 ದಿನಗಳಾದ್ರೂ ಸಿಎಂ ಆಯ್ಕೆ ಮಾತ್ರ ಫೈನಲ್ ಆಗಿಲ್ಲ. ಮುಖ್ಯಮಂತ್ರಿ ಯಾರಾಗ್ತಾರೆ, ಯಾರ ಪಾಲಾಗಲಿದೆ ಸಿಎಂ ಪಟ್ಟ ಅನ್ನೋ ಚರ್ಚೆ ನಡೆದಿದ್ದೇ ಆಯ್ತು. ಆದ್ರೆ ನಾಳೆ ಈ ಎಲ್ಲಾ ಚರ್ಚೆಗಳಿಗೆ ತೆರೆ ಬೀಳಲಿದೆ. ನಾಳೆ ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಶಾಸಕಾಂಗ ಸಭೆ ನಡೆಯಲಿದ್ದು ಎಲ್ಲಾ ಶಾಸಕರ ಅಭಿಪ್ರಾಯದ ಮೇರೆಗೆ ಸಿಎಂ ಯಾರಾಗಲಿದ್ದಾರೆ ಅನ್ನೋದು ಫೈನಲ್ ಆಗಲಿದೆ ಎನ್ನಲಾಗ್ತಿದೆ. ಫೆಬ್ರವರಿ 19ಕ್ಕೆ ದೆಹಲಿ ಹೊಸ ಸಿಎಂ ಪಟ್ಟಾಭಿಷೇಕ ನಡೆಯಲಿದೆ ಅಂತ ಹೇಳಲಾಗ್ತಿದ್ದು, ಸಚಿವ ಹಾಗೂ ಸ್ಪೀಕರ್ ಹುದ್ದೆಗೆ ಭಾರಿ ಪೈಪೋಟಿ ನಡೆದಿದೆ ಎನ್ನಲಾಗ್ತಿದೆ. ಸದ್ಯ ಸಿಎಂ ರೇಸ್ನಲ್ಲಿ 3 ಹೆಸರು ಪ್ರಬಲವಾಗಿ ಕೇಳಿಬಂದಿದೆ. ಪರ್ವೇಶ್ ವರ್ಮಾ, ಮಾಜಿ ಸಿಎಂ ಸಾಹಿಬ್ ಸಿಂಗ್ ವರ್ಮಾ ಅವರ ಪುತ್ರ. ಜಾಟ್ ಸಮುದಾಯದ ಪ್ರಬಲ ನಾಯಕ ಪರ್ವೇಶ್ ವರ್ಮಾ ಕೇಜ್ರಿವಾಲ್ರನ್ನೇ ಸೋಲಿಸಿದ ದೈತ್ಯ ಸಂಹಾರಿ. ವೀರೇಂದ್ರ ಸಚ್ದೇವ್, ದೆಹಲಿ ಬಿಜೆಪಿಯ ಅಧ್ಯಕ್ಷ. ವೀರೇಂದ್ರ ಸಚ್ದೇವ್ ಬಿಜೆಪಿ ಗೆಲುವಿನ ಓರ್ವ ರೂವಾರಿ ಕೂಡ ಹೌದು. ಇನ್ನು ದೆಹಲಿಯಲ್ಲಿ ಆಪ್ ಕಟ್ಟಿ ಹಾಕಲು ತಂತ್ರ ರೂಪಿಸಿದ ನಾಯಕ ವೀರೇಂದ್ರ ಸಚ್ದೇವ್. ಸತೀಶ್ ಉಪಾಧ್ಯಾಯ, ಎಂಸಿಡಿ ಉಪಾಧ್ಯಕ್ಷರಾಗಿರುವ ಸತೀಶ್ ಅವರ ಹೆಸರು ಕೂಡ ಸಿಎಂ ರೇಸ್ನಲ್ಲಿ ಕೇಳಿಬರುತ್ತಿದೆ. ಬಿಜೆಪಿಯ ತಳಮಟ್ಟದ ನಾಯಕ ಇವರು ಎನ್ನಲಾಗಿದೆ. ದೆಹಲಿ ಸಿಎಂ ಯಾರು ಅನ್ನೋ ಪ್ರಶ್ನೆಗೆ ನಾಳೆ ಉತ್ತರ ಸಿಗಲಿದೆ. ಅಮಿತ್ ಶಾ, ಜೆಪಿ ನಡ್ಡಾ ಸೇರಿ ಹಲವು ನಾಯಕರು ಸಭೆ ನಡೆಸಿ ಮುಖ್ಯಮಂತ್ರಿ ಯಾರಾಗಲಿದ್ದಾರೆ ಅನ್ನೋ ಕುತೂಹಲಕ್ಕೆ ತೆರೆ ಎಳೆಯಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಸಿಎಂ ಯಾರಾಗ್ತಾರೆ, ಯಾರ ಪಾಲಾಗುತ್ತೆ ದೆಹಲಿ ಗದ್ದುಗೆ ಅನ್ನೋ ಚರ್ಚೆ ನಡೀತಾನೆ ಇತ್ತು. ಆದರೆ ಸಿಎಂ ಆಯ್ಕೆ ಸರ್ಕಸ್ಗೆ ನಾಳೆ ತೆರೆ ಬೀಳೋ ಸಾಧ್ಯತೆ ಇದೆ. ಶಾಸಕಾಂಗ ಸಭೆಯ ಬಳಿಕ ಮುಖ್ಯಮಂತ್ರಿ ಯಾರಾಗಲಿದ್ದಾರೆ ಅನ್ನೋ ಕುತೂಹಲಕ್ಕೆ ತೆರೆ ಬೀಳಲಿದೆ. ದೆಹಲಿ ಸಿಎಂ ಆಯ್ಕೆ ಕಸರತ್ತಿಗೆ ನಾಳೆ ಬ್ರೇಕ್. ಶಾಸಕಾಂಗ ಸಭೆಯ ಬಳಿಕ ಆಯ್ಕೆ ಫೈನಲ್. ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ಕಂಡು 8 ದಿನಗಳಾದ್ರೂ ಸಿಎಂ ಆಯ್ಕೆ ಮಾತ್ರ ಫೈನಲ್ ಆಗಿಲ್ಲ. ಮುಖ್ಯಮಂತ್ರಿ ಯಾರಾಗ್ತಾರೆ, ಯಾರ ಪಾಲಾಗಲಿದೆ ಸಿಎಂ ಪಟ್ಟ ಅನ್ನೋ ಚರ್ಚೆ ನಡೆದಿದ್ದೇ ಆಯ್ತು. ಆದ್ರೆ ನಾಳೆ ಈ ಎಲ್ಲಾ ಚರ್ಚೆಗಳಿಗೆ ತೆರೆ ಬೀಳಲಿದೆ. ನಾಳೆ ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಶಾಸಕಾಂಗ ಸಭೆ ನಡೆಯಲಿದ್ದು ಎಲ್ಲಾ ಶಾಸಕರ ಅಭಿಪ್ರಾಯದ ಮೇರೆಗೆ ಸಿಎಂ ಯಾರಾಗಲಿದ್ದಾರೆ ಅನ್ನೋದು ಫೈನಲ್ ಆಗಲಿದೆ ಎನ್ನಲಾಗ್ತಿದೆ. ಫೆಬ್ರವರಿ 19ಕ್ಕೆ ದೆಹಲಿ ಹೊಸ ಸಿಎಂ ಪಟ್ಟಾಭಿಷೇಕ ನಡೆಯಲಿದೆ ಅಂತ ಹೇಳಲಾಗ್ತಿದ್ದು, ಸಚಿವ ಹಾಗೂ ಸ್ಪೀಕರ್ ಹುದ್ದೆಗೆ ಭಾರಿ ಪೈಪೋಟಿ ನಡೆದಿದೆ ಎನ್ನಲಾಗ್ತಿದೆ. ಸದ್ಯ ಸಿಎಂ ರೇಸ್ನಲ್ಲಿ 3 ಹೆಸರು ಪ್ರಬಲವಾಗಿ ಕೇಳಿಬಂದಿದೆ. ಪರ್ವೇಶ್ ವರ್ಮಾ, ಮಾಜಿ ಸಿಎಂ ಸಾಹಿಬ್ ಸಿಂಗ್ ವರ್ಮಾ ಅವರ ಪುತ್ರ. ಜಾಟ್ ಸಮುದಾಯದ ಪ್ರಬಲ ನಾಯಕ ಪರ್ವೇಶ್ ವರ್ಮಾ ಕೇಜ್ರಿವಾಲ್ರನ್ನೇ ಸೋಲಿಸಿದ ದೈತ್ಯ ಸಂಹಾರಿ. ವೀರೇಂದ್ರ ಸಚ್ದೇವ್, ದೆಹಲಿ ಬಿಜೆಪಿಯ ಅಧ್ಯಕ್ಷ. ವೀರೇಂದ್ರ ಸಚ್ದೇವ್ ಬಿಜೆಪಿ ಗೆಲುವಿನ ಓರ್ವ ರೂವಾರಿ ಕೂಡ ಹೌದು. ಇನ್ನು ದೆಹಲಿಯಲ್ಲಿ ಆಪ್ ಕಟ್ಟಿ ಹಾಕಲು ತಂತ್ರ ರೂಪಿಸಿದ ನಾಯಕ ವೀರೇಂದ್ರ ಸಚ್ದೇವ್. ಸತೀಶ್ ಉಪಾಧ್ಯಾಯ, ಎಂಸಿಡಿ ಉಪಾಧ್ಯಕ್ಷರಾಗಿರುವ ಸತೀಶ್ ಅವರ ಹೆಸರು ಕೂಡ ಸಿಎಂ ರೇಸ್ನಲ್ಲಿ ಕೇಳಿಬರುತ್ತಿದೆ. ಬಿಜೆಪಿಯ ತಳಮಟ್ಟದ ನಾಯಕ ಇವರು ಎನ್ನಲಾಗಿದೆ. ದೆಹಲಿ ಸಿಎಂ ಯಾರು ಅನ್ನೋ ಪ್ರಶ್ನೆಗೆ ನಾಳೆ ಉತ್ತರ ಸಿಗಲಿದೆ. ಅಮಿತ್ ಶಾ, ಜೆಪಿ ನಡ್ಡಾ ಸೇರಿ ಹಲವು ನಾಯಕರು ಸಭೆ ನಡೆಸಿ ಮುಖ್ಯಮಂತ್ರಿ ಯಾರಾಗಲಿದ್ದಾರೆ ಅನ್ನೋ ಕುತೂಹಲಕ್ಕೆ ತೆರೆ ಎಳೆಯಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಸಿಎಂ ಯಾರಾಗ್ತಾರೆ, ಯಾರ ಪಾಲಾಗುತ್ತೆ ದೆಹಲಿ ಗದ್ದುಗೆ ಅನ್ನೋ ಚರ್ಚೆ ನಡೀತಾನೆ ಇತ್ತು. ಆದರೆ ಸಿಎಂ ಆಯ್ಕೆ ಸರ್ಕಸ್ಗೆ ನಾಳೆ ತೆರೆ ಬೀಳೋ ಸಾಧ್ಯತೆ ಇದೆ. ಶಾಸಕಾಂಗ ಸಭೆಯ ಬಳಿಕ ಮುಖ್ಯಮಂತ್ರಿ ಯಾರಾಗಲಿದ್ದಾರೆ ಅನ್ನೋ ಕುತೂಹಲಕ್ಕೆ ತೆರೆ ಬೀಳಲಿದೆ. ದೆಹಲಿ ಸಿಎಂ ಆಯ್ಕೆ ಕಸರತ್ತಿಗೆ ನಾಳೆ ಬ್ರೇಕ್. ಶಾಸಕಾಂಗ ಸಭೆಯ ಬಳಿಕ ಆಯ್ಕೆ ಫೈನಲ್.
ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ಕಂಡು 8 ದಿನಗಳಾದ್ರೂ ಸಿಎಂ ಆಯ್ಕೆ ಮಾತ್ರ ಫೈನಲ್ ಆಗಿಲ್ಲ. ಮುಖ್ಯಮಂತ್ರಿ ಯಾರಾಗ್ತಾರೆ, ಯಾರ ಪಾಲಾಗಲಿದೆ ಸಿಎಂ ಪಟ್ಟ ಅನ್ನೋ ಚರ್ಚೆ ನಡೆದಿದ್ದೇ ಆಯ್ತು. ಆದ್ರೆ ನಾಳೆ ಈ ಎಲ್ಲಾ ಚರ್ಚೆಗಳಿಗೆ ತೆರೆ ಬೀಳಲಿದೆ. ನಾಳೆ ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಶಾಸಕಾಂಗ ಸಭೆ ನಡೆಯಲಿದ್ದು ಎಲ್ಲಾ ಶಾಸಕರ ಅಭಿಪ್ರಾಯದ ಮೇರೆಗೆ ಸಿಎಂ ಯಾರಾಗಲಿದ್ದಾರೆ ಅನ್ನೋದು ಫೈನಲ್ ಆಗಲಿದೆ ಎನ್ನಲಾಗ್ತಿದೆ. ಫೆಬ್ರವರಿ 19ಕ್ಕೆ ದೆಹಲಿ ಹೊಸ ಸಿಎಂ ಪಟ್ಟಾಭಿಷೇಕ ನಡೆಯಲಿದೆ ಅಂತ ಹೇಳಲಾಗ್ತಿದ್ದು ಸಚಿವ ಹಾಗೂ ಸ್ಪೀಕರ್ ಹುದ್ದೆಗೆ ಭಾರಿ ಪೈಪೋಟಿ ನಡೆದಿದೆ ಎನ್ನಲಾಗ್ತಿದೆ. ಸದ್ಯ ಸಿಎಂ ರೇಸ್ನಲ್ಲಿ 3 ಹೆಸರು ಪ್ರಬಲವಾಗಿ ಕೇಳಿಬಂದಿದೆ. ಪರ್ವೇಶ್ ವರ್ಮಾ, ಮಾಜಿ ಸಿಎಂ ಸಾಹಿಬ್ ಸಿಂಗ್ ವರ್ಮಾ ಅವರ ಪುತ್ರ. ಜಾಟ್ ಸಮುದಾಯದ ಪ್ರಬಲ ನಾಯಕ ಪರ್ವೇಶ್ ವರ್ಮಾ ಕೇಜ್ರಿವಾಲ್ರನ್ನೇ ಸೋಲಿಸಿದ ದೈತ್ಯ ಸಂಹಾರಿ. ವೀರೇಂದ್ರ ಸಚ್ದೇವ್ ದೆಹಲಿ ಬಿಜೆಪಿಯ ಅಧ್ಯಕ್ಷ. ವೀರೇಂದ್ರ ಸಚ್ದೇವ್ ಬಿಜೆಪಿ ಗೆಲುವಿನ ಓರ್ವ ರೂವಾರಿ ಕೂಡ ಹೌದು. ಇನ್ನು ದೆಹಲಿಯಲ್ಲಿ ಆಪ್ ಕಟ್ಟಿ ಹಾಕಲು ತಂತ್ರ ರೂಪಿಸಿದ ನಾಯಕ ವೀರೇಂದ್ರ ಸಚ್ದೇವ್. ಸತೀಶ್ ಉಪಾಧ್ಯಾಯ ಎಂಸಿಡಿ ಉಪಾಧ್ಯಕ್ಷರಾಗಿರುವ ಸತೀಶ್ ಅವರ ಹೆಸರು ಕೂಡ ಸಿಎಂ ರೇಸ್ನಲ್ಲಿ ಕೇಳಿಬರುತ್ತಿದೆ. ಬಿಜೆಪಿಯ ತಳಮಟ್ಟದ ನಾಯಕ ಇವರು ಎನ್ನಲಾಗಿದೆ. ದೆಹಲಿ ಸಿಎಂ ಯಾರು ಅನ್ನೋ ಪ್ರಶ್ನೆಗೆ ನಾಳೆ ಉತ್ತರ ಸಿಗಲಿದೆ. ಅಮಿತ್ ಶಾ, ಜೆಪಿ ನಡ್ಡಾ ಸೇರಿ ಹಲವು ನಾಯಕರು ಸಭೆ ನಡೆಸಿ ಮುಖ್ಯಮಂತ್ರಿ ಯಾರಾಗಲಿದ್ದಾರೆ ಅನ್ನೋ ಕುತೂಹಲಕ್ಕೆ ತೆರೆ ಎಳೆಯಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಸಿಎಂ ಯಾರಾಗ್ತಾರೆ, ಯಾರ ಪಾಲಾಗತ್ತೆ ದೆಹಲಿ ಗದ್ದುಗೆ ಅನ್ನೋ ಚರ್ಚೆ ನಡೀತಾನೆ ಇತ್ತು. ಆದರೆ ಸಿಎಂ ಆಯ್ಕೆ ಸರ್ಕಸ್ಗೆ ನಾಳೆ ತೆರೆ ಬೀಳೋ ಸಾಧ್ಯತೆ ಇದೆ. ಶಾಸಕಾಂಗ ಸಭೆಯ ಬಳಿಕ ಮುಖ್ಯಮಂತ್ರಿ ಯಾರಾಗಲಿದ್ದಾರೆ ಅನ್ನೋ ಕುತೂಹಲಕ್ಕೆ ತೆರೆ ಬೀಳಲಿದೆ. ದೆಹಲಿ ಸಿಎಂ ಆಯ್ಕೆ ಕಸರತ್ತಿಗೆ ನಾಳೆ ಬ್ರೇಕ್. ಶಾಸಕಾಂಗ ಸಭೆಯ ಬಳಿಕ ಆಯ್ಕೆ ಫೈನಲ್. ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ಕಂಡು 8 ದಿನಗಳಾದ್ರೂ ಸಿಎಂ ಆಯ್ಕೆ ಮಾತ್ರ ಫೈನಲ್ ಆಗಿಲ್ಲ. ಮುಖ್ಯಮಂತ್ರಿ ಯಾರಾಗ್ತಾರೆ, ಯಾರ ಪಾಲಾಗಲಿದೆ ಸಿಎಂ ಪಟ್ಟ ಅನ್ನೋ ಚರ್ಚೆ ನಡೆದಿದ್ದೇ ಆಯ್ತು. ಆದ್ರೆ ನಾಳೆ ಈ ಎಲ್ಲಾ ಚರ್ಚೆಗಳಿಗೆ ತೆರೆ ಬೀಳಲಿದೆ. ನಾಳೆ ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಶಾಸಕಾಂಗ ಸಭೆ ನಡೆಯಲಿದ್ದು ಎಲ್ಲಾ ಶಾಸಕರ ಅಭಿಪ್ರಾಯದ ಮೇರೆಗೆ ಸಿಎಂ ಯಾರಾಗಲಿದ್ದಾರೆ ಅನ್ನೋದು ಫೈನಲ್ ಆಗಲಿದೆ ಎನ್ನಲಾಗ್ತಿದೆ. ಫೆಬ್ರವರಿ 19ಕ್ಕೆ ದೆಹಲಿ ಹೊಸ ಸಿಎಂ ಪಟ್ಟಾಭಿಷೇಕ ನಡೆಯಲಿದೆ ಅಂತ ಹೇಳಲಾಗ್ತಿದ್ದು ಸಚಿವ ಹಾಗೂ ಸ್ಪೀಕರ್ ಹುದ್ದೆಗೆ ಭಾರಿ ಪೈಪೋಟಿ ನಡೆದಿದೆ ಎನ್ನಲಾಗ್ತಿದೆ. ಸದ್ಯ ಸಿಎಂ ರೇಸ್ನಲ್ಲಿ 3 ಹೆಸರು ಪ್ರಬಲವಾಗಿ ಕೇಳಿಬಂದಿದೆ. ಪರ್ವೇಶ್ ವರ್ಮಾ, ಮಾಜಿ ಸಿಎಂ ಸಾಹಿಬ್ ಸಿಂಗ್ ವರ್ಮಾ ಅವರ ಪುತ್ರ. ಜಾಟ್ ಸಮುದಾಯದ ಪ್ರಬಲ ನಾಯಕ ಪರ್ವೇಶ್ ವರ್ಮಾ ಕೇಜ್ರಿವಾಲ್ರನ್ನೇ ಸೋಲಿಸಿದ ದೈತ್ಯ ಸಂಹಾರಿ. ವೀರೇಂದ್ರ ಸಚ್ದೇವ್ ದೆಹಲಿ ಬಿಜೆಪಿಯ ಅಧ್ಯಕ್ಷ. ವೀರೇಂದ್ರ ಸಚ್ದೇವ್ ಬಿಜೆಪಿ ಗೆಲುವಿನ ಓರ್ವ ರೂವಾರಿ ಕೂಡ ಹೌದು. ಇನ್ನು ದೆಹಲಿಯಲ್ಲಿ ಆಪ್ ಕಟ್ಟಿ ಹಾಕಲು ತಂತ್ರ ರೂಪಿಸಿದ ನಾಯಕ ವೀರೇಂದ್ರ ಸಚ್ದೇವ್. ಸತೀಶ್ ಉಪಾಧ್ಯಾಯ ಎಂಸಿಡಿ ಉಪಾಧ್ಯಕ್ಷರಾಗಿರುವ ಸತೀಶ್ ಅವರ ಹೆಸರು ಕೂಡ ಸಿಎಂ ರೇಸ್ನಲ್ಲಿ ಕೇಳಿಬರುತ್ತಿದೆ. ಬಿಜೆಪಿಯ ತಳಮಟ್ಟದ ನಾಯಕ ಇವರು ಎನ್ನಲಾಗಿದೆ. ದೆಹಲಿ ಸಿಎಂ ಯಾರು ಅನ್ನೋ ಪ್ರಶ್ನೆಗೆ ನಾಳೆ ಉತ್ತರ ಸಿಗಲಿದೆ. ಅಮಿತ್ ಶಾ, ಜೆಪಿ ನಡ್ಡಾ ಸೇರಿ ಹಲವು ನಾಯಕರು ಸಭೆ ನಡೆಸಿ ಮುಖ್ಯಮಂತ್ರಿ ಯಾರಾಗಲಿದ್ದಾರೆ ಅನ್ನೋ ಕುತೂಹಲಕ್ಕೆ ತೆರೆ ಎಳೆಯಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಸಿಎಂ ಯಾರಾಗ್ತಾರೆ, ಯಾರ ಪಾಲಾಗತ್ತೆ ದೆಹಲಿ ಗದ್ದುಗೆ ಅನ್ನೋ ಚರ್ಚೆ ನಡೀತಾನೆ ಇತ್ತು. ಆದರೆ ಸಿಎಂ ಆಯ್ಕೆ ಸರ್ಕಸ್ಗೆ ನಾಳೆ ತೆರೆ ಬೀಳೋ ಸಾಧ್ಯತೆ ಇದೆ. ಶಾಸಕಾಂಗ ಸಭೆಯ ಬಳಿಕ ಮುಖ್ಯಮಂತ್ರಿ ಯಾರಾಗಲಿದ್ದಾರೆ ಅನ್ನೋ ಕುತೂಹಲಕ್ಕೆ ತೆರೆ ಬೀಳಲಿದೆ. ದೆಹಲಿ ಸಿಎಂ ಆಯ್ಕೆ ಕಸರತ್ತಿಗೆ ನಾಳೆ ಬ್ರೇಕ್. ಶಾಸಕಾಂಗ ಸಭೆಯ ಬಳಿಕ ಆಯ್ಕೆ ಫೈನಲ್. ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ಕಂಡು 8 ದಿನಗಳಾದ್ರೂ ಸಿಎಂ ಆಯ್ಕೆ ಮಾತ್ರ ಫೈನಲ್ ಆಗಿಲ್ಲ. ಮುಖ್ಯಮಂತ್ರಿ ಯಾರಾಗ್ತಾರೆ, ಯಾರ ಪಾಲಾಗಲಿದೆ ಸಿಎಂ ಪಟ್ಟ ಅನ್ನೋ ಚರ್ಚೆ ನಡೆದಿದ್ದೇ ಆಯ್ತು. ಆದ್ರೆ ನಾಳೆ ಈ